ಅಮ್ಮ, ಇವತ್ತು ನಮ್ಮ ಹುಡುಗಿ ರೋಸ್ನ ಕರ್ಕೊಂಡು ಬರ್ತೀನಿ ಅಮ್ಮ. ಅಪ್ಪ ಕೊನೆಗೂ ಹೆಂಗೋ ಒಪ್ಪೋರಲ್ವಾ ನನ್ನ ಮದ್ವೆಗೆ ಅಂತ ಹೇಳಿ. ನಾನು ಹೋಗ್ಬಿಟ್ಟು ಅವಳ ಹತ್ರ ಮಾತಾಡ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ ಅಮ್ಮ. ಹೆಂಗೋ ನಾವಿನ ಮೇಲೆ ಖುಷಿಯಾಗಿರ್ಬೋದು. ನೋಡಪ್ಪ, ಈ ಸಲ ನಾನು ಯಾವುದೇ ಕಾರಣಕ್ಕೂ ಅಡ್ಡಿ ಮಾಡಕ್ಕೆ ಹೋಗಲ್ಲ. ನಿನ್ನಿಷ್ಟನೇ ನನ್ನಿಷ್ಟ. ನೀನು ಹೆಂಗಿದ್ರೆ ಖುಷಿಯಾಗಿರ್ತೀಯೋ ಹಾಗೆ ಇರು, ನಾನು ಖುಷಿಯಾಗಿರ್ತೀನಿ ಅಷ್ಟೇನೆ. ಸರಿನಾ? ನಿನ್ನ ಖುಷಿ ನನ್ನ ಖುಷಿ ಎಲ್ಲನೂ ಒಂದೇನೆ. ನೋಡು, ಇವಾಗ ಹೋಗಿ ಆರಾಮಾಗಿ ಅವಳ ಹತ್ರ ಮಾತಾಡಿ ನಿಧಾನಕ್ಕೆ ಎಲ್ಲ ಬಗೆಹರಿಸ್ಕೊಂಡು ಬಾ ಒಂದೇ ಸಲನೇ. ಆದಷ್ಟು ಬೇಗನೆ ನಿಮ್ಮಿಬ್ಬರದು ಮದುವೆ ಮಾಡಿಬಿಟ್ಟು ಮುಗಿಸ್ಬಿಡ್ತೀನಿ. ಸರಿನಾ? ಮತ್ತೆ ನಾಳೆ ಅದು ಇದು ಅಂತ ಮಾತ್ರ ಹಠ ಮಾಡಬೇಡ. ಆದರೆ ಅಮೇರಿಕಕ್ಕೆ ಹೋಗೋದೆಲ್ಲ ಮರೆತುಬಿಡು. ನಮ್ಮ ಜೊತೆನೇ ಇರಬೇಕು ನೀನು, ನಮ್ಮ ಜೊತೆನೇ ಇನ್ಮೇಲೆ ಅವಳು ಇರಬೇಕು, ಎಲ್ಲರೂ ಖುಷಿಯಾಗಿರಬೇಕು. ಆಯ್ತು ಆಯ್ತು, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಆರಾಮಾಗಿರು. ಹೋಗ್ಬಿಟ್ಟು ನಾನು ನೋಡ್ಕೊಂಡು ಬರ್ತೀನಿ. ಹಾಂ, ಸರಿ ಸರಿ ಆಯಿತು. ಎಲ್ಲೋದ್ನೆ ಮಗ? ಅದೇನ್ರಿ, ಅವ್ನು ಇಷ್ಟಪಟ್ಟರೆ ಹುಡುಗಿ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಿದ್ನಲ್ವಾ? ಹಾ, ಹೌದಾ? ಸರಿ ಸರಿ. ಆಫೀಸ್ ಹತ್ರ ಸ್ವಲ್ಪ ಬಂದಿದ್ರೆ ಸರ್ ಹೋಗೋದು. ಯಾಕೋ ನಾವು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಲ್ಲ, ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿ ನಡೀತಾ ಐತೆ. ಯಾರೋ ಒಬ್ಬ ನಮ್ಮ ಪಾರ್ಟ್ನರು ಕೈ ಕೊಟ್ಬಿಟ್ಟು ಹೊರಟೋಗ್ಬಿಟ್ಟವನೆ. ಮುಂದೆ ಏನಾಗ್ತಿತ್ತೋ ಏನೋ ಅಂತ ಪೂರ್ತಿ ಟೆನ್ಷನ್ ಹೋಗ್ಬಿಟ್ಟೈತೆ ನನಗೆ. ಅದಕ್ಕೆ ಅವನ್ನ ಅರ್ಜೆಂಟಾಗಿ ಆಫೀಸ್ ಹತ್ರ ಬರೋಕ್ಕೆ ಹೇಳು. ಹೌದಾ? ನೀವೇನು ಯೋಚನೆ ಮಾಡಬೇಡಿ, ನಾನು ಹೇಳ್ತೀನಿ. ಅವನು ಇನ್ನೇನು ಬರ್ತಾನಲ್ವಾ, ಹೋದ್ಮೇಲೆ ಬಂದ ತಕ್ಷಣ ನಾನು ಮಾತಾಡ್ತೀನಿ. ನೀವೇನು ಯೋಚನೆ ಮಾಡೋಕೆ ಹೋಗಬೇಡಿ. ಸರಿ ಆಯಿತು. ಏನಾದರೂ ಒಂದು ಸಮಸ್ಯೆ ನಮ್ಮ ಮನೆಗೆ ಇದ್ದೇ ಇರ್ತೈತೆ. ಒಂದ್ಸಲ ಶಾಸ್ತ್ರನ ಕೇಳಬೇಕಿತ್ತು, ಏನಾಗೈತೆ ನಮ್ಮ ಮನೆಗೆ, ಏನು ಎತ್ತ ಅಂತ. ಎಲ್ಲರಿಗೂ ಏನಾದರೂ ಒಂದೊಂದು ಸಮಸ್ಯೆ. ಒಂದು ಸಮಸ್ಯೆ ಬಗೆಹರಿಯೋಕ್ಕಿಲ್ಲ, ಇನ್ನೊಂದು ಸಮಸ್ಯೆ ಬಂದಿರ್ತೈತೆ. ಬಿಡತ್ತ. ನಿನ್ನ ನಾನು ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ದೆ. ಕೊನೆಗೆ ಇವಾಗ ನಾನು ಒಪ್ಕೊಂಡು ನನ್ನ ಮದುವೆಗೆ ಎಲ್ಲ ರೆಡಿ ಆಗ್ತಿರೋದಕ್ಕೆ ತುಂಬ 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 ಥ್ಯಾಂಕ್ಸ್ ರೋಸ್. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು. ನಾನೀಗ ಎಷ್ಟು ಖುಷಿಯಾಗಿದ್ದೀನಿ ಅಂತಂದರೆ ಅಷ್ಟು ಖುಷಿಯಾಗಿದ್ದೀನಿ ಗೊತ್ತಾ. ನಾನಂತೂ ನಿನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಿನ್ನ ಜೊತೆನೇ ಇರ್ಬೋದಲ್ವಾ ಅಂತ ಹೆಂಗೆಂಗೋ ಖುಷಿ ಆಗ್ತಾಯಿತ್ತು ನನಗಂತೂ. ಐ ಲವ್ ಯು ಸೋ ಮಚ್. ನಿನ್ನಂಥ ಹುಡುಗಿ ಸಿಗೋಕ್ಕೆ ನಾನು ಪುಣ್ಯ ಮಾಡಿರಬೇಕು ಬಿಡು. ನಿನ್ನಂಥ ಹುಡ್ಗನ್ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿರಬೇಕು. ನನಗೋಸ್ಕರ ಅಮೇರಿಕಾದಲ್ಲಿ ಸೆಟಲ್ ಆಗೋಕ್ಕೆ ಓಕೆ ಅಂತ ಹೇಳಿದ್ಯಲ್ವಾ, ಇದಕ್ಕಿನ್ನೂ ಏನಾದ್ರೂ ಬೇಕಾ? ನೀನೇ ಹೇಳು. ನಿನಗೋಸ್ಕರ ಬರೀ ಸೆಟಲ್ ಆಗೋದೇನು, ನಿನಗೋಸ್ಕರ ಏನು ಮಾಡ್ಬೇಕು ಕೇಳು, ಎಲ್ಲನೂ ಮಾಡ್ತೀನಿ ನಿನಗೋಸ್ಕರ. ನಿನ್ನ ಅಷ್ಟು ಇಷ್ಟಪಟ್ಟಿದ್ದೆ ನಾನು ಕಾಲೇಜ್ ಡೇಸಿಂದ. ನೀನೇ ನನ್ನ ಮಾತು ಕೇಳ್ದೇನೆ ಅವ್ನು ಯಾವನಿಂದೇನೋ ಹೋಗಿ ಅವನ್ನೇ ಲವ್ ಮಾಡ್ತೀನಿ ಅಂತ ಓಡಾಡ್ತಾ ಇದ್ದೆ. ಅವನ ಯೋಗ್ಯತೆ ಏನು ಅಂತ ನಿಂಗೆ ಚೆನ್ನಾಗಿ ಗೊತ್ತಾಯ್ತಲ್ಲ. ಹೀಗಾದ್ರೂ ನನ್ನ ಮೇಲೆ ನಂಬಿಕೆ ಬಂದು ಹೀಗಾದ್ರೂ ನನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅಷ್ಟೇ ಸಾಕು. ಇನ್ಮೇಲೆ ರಾಣಿ ಥರ ನೋಡ್ಕೊತೀನಿ ನಿನ್ನ. ನೋಡ್ತಾ ಇರು. ನೋಡು ಇದೊಂದು ಸ್ವಲ್ಪ ಇನ್ನೊಂದು ಮಂತೇನೋ ಟೈಮ್ ಸರಿ ಇಲ್ವಂತೆ. ಇದೊಂದು ಮುಗಿದ ತಕ್ಷಣನೇ ನಿನ್ನ ಮದುವೆ ರಿಜಿಸ್ಟರ್ ಮ್ಯಾರೇಜ್ ಆಗೋಣ. ಇಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗಿ ಒಂದೇ ಸಲ ಅಮೆರಿಕಾಗೆ ಹೋಗಿ ಅಲ್ಲೇ ಸೆಟಲ್ ಆಗೋಣ. ಅಮೆರಿಕಾದಲ್ಲಿ ಮನೆ ಎಲ್ಲ ಪರ್ಚೇಸ್ ಮಾಡೋಕ್ಕೆ ನಾನೆಲ್ಲ ರೆಡಿ ಆಗಿದ್ದೀನಿ. ಓಕೆನಾ? ಇಬ್ಬರು ಆರಾಮಾಗಿ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ಬೋದು. ನಿನ್ಗೆ ಅವತ್ತಿಂದನೂ ಅದೊಂದೇ ಆಸೆ ಅಲ್ವಾ ಇದ್ದಿದ್ದು, ನೀನು ಅಮೆರಿಕಾದಲ್ಲೇ ಸೆಟಲ್ ಆಗಬೇಕು ಅಂತ. ಅದಕ್ಕೋಸ್ಕರನೇ ನಾನು ಮನೆಯೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೀನಿ. ವಾವ್, ಥ್ಯಾಂಕ್ ಯು ಸೋ ಮಚ್. ನೀನು ಈಗ ಪರ್ಚೇಸೇ ಮಾಡ್ತಿದ್ಯಾ ಮನೆ ಅಂತ ಹೇಳಿದ್ರೆ, ಅಮೆರಿಕಾದಲ್ಲಿ ನಾವು ಆರಾಮಾಗಿ ಸ್ವಂತ ಮನೆಗಿರ್ಬೋದಲ್ವಾ? ಹಾಂ, ಇರ್ಬೋದು. ನಿನ್ನ ಖುಷಿನೇ ನನ್ನ ಖುಷಿ. ನಿನಗೆ ಅಮೆರಿಕ ಅಂತ ಎಷ್ಟಿಷ್ಟ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು. ಐ ಲವ್ ಯು ಸೋ ಮಚ್. ಐ ಲವ್ ಯು ಟೂ ಬೇಬಿ. ನಾನು ಈ ಕಂಪ್ನಿಗೆ ಹೋಗ್ತಾ ಇದ್ದೀನಲ್ಲ, ಕಂಪ್ನಿ ಹತ್ರ ಎಲ್ಲ ಮಾತಾಡಿಕೊಂಡು ಆದಷ್ಟು ಬೇಗ ಎಲ್ಲ ಬೇರೆ ಕಡೆ ಅಮೆರಿಕಾಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬರ್ತೀನಿ. ಓಕೆನಾ? ನೀನು ಹ್ಯಾಪಿಯಾಗಿ ಖುಷಿಯಾಗಿರು. ನಿಂಗೆ ಏನು ಬೇಕೋ ಹೇಳು, ಎಲ್ಲ ಅಡುಗೆ ಕೆಲಸದವ್ರೆ ಮಾಡಿಕೊಡ್ತಾರೆ. ಹೆಂಗೋಗಂಗೆ ಬರ್ತೀನಿ. ಛೇ, ಇದೇನು ಹಿಂಗಾಗೋಯ್ತಲ್ಲ, ಇವಳು ಇನ್ನೊಂದು ಹುಡುಗನ ಜೊತೆ. ಛೇ, ಏನಿದು? ಓಕೆ, ಬೇಗ ಬಾ. ನನಗೆ ತುಂಬಾ ಬೋರ್ ಆಗುತ್ತೆ ಇಲ್ಲಿ. ನಂಗೆ ಇಲ್ಲಿ ಇರಬೇಕು ಅಂದ್ರೆ ಇರಿಟೇಷನ್ ಆಗುತ್ತೆ ನನಗೆ. ನೀನಿದ್ರೆ ಏನೋ ಒಂಥರ ಯಾರಾದರೂ ಜೊತೇಲಿ ಇರ್ತಾರಲ್ಲ ಹಂಗನ್ಸುತ್ತೆ. ನೀನು ಇಲ್ಲ ಅಂತ ಹೇಳಿದ್ರೆ ನನಗೆ ಎಷ್ಟು ಬೋರ್ ಆಗುತ್ತೆ ಅಂದರೆ ಅಷ್ಟು ಬೋರ್ ಆಗುತ್ತೆ. ಅದಕ್ಕೆ ಆದಷ್ಟು ಬೇಗ ಬಂದ್ಬಿಡು. ನಿನಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಪ್ಲೀಸ್. ಓಕೆ ಬೇಬಿ, ಆಯಿತು. ರೋಸ್, ವಾಟ್ ಇಸ್ ದಿಸ್? ಇವನು ಯಾಕೆ ಇಲ್ಲಿಗೆ ಬಂದ? ಹಾಂ ಬೇಬಿ, ನೀನು ರಿಲ್ಯಾಕ್ಸ್. ನಾನು ಅವನಿಗೆ ಏನಾದರೂ ಒಂದು ಹೇಳಿ ಕಳಿಸ್ತೀನಿ, ನೀನು ರಿಲ್ಯಾಕ್ಸ್ ಮಾಡ್ಕೋ. ಏನು ರೋಸ್ ಇದು? ಛೇ, ನಂಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಇವ್ನು ಇಲ್ಲಿಗೆ ಬಂದಿರೋದು. ನನಗೂ ಇಷ್ಟ ಆಗ್ತಾ ಇಲ್ಲ. ಯಾಕೆ ಬಂದ ಅಂತ ನನಗೂ ಗೊತ್ತಿಲ್ಲ. ನಮ್ಮಿಬ್ರದ್ದು ಹಳೆ ಸೆಟಲ್ಮೆಂಟ್ ಏನಾದರೂ ಇದ್ದರೆ ಎಲ್ಲ ಸೆಟಲ್ ಮಾಡಬೇಕಲ್ವಾ? ಎಲ್ಲ ಸೆಟಲ್ ಮಾಡಿಬಿಟ್ಟು ಅವನ್ನ ಕಳಿಸ್ಕೊಡ್ತೀನಿ. ನೀನು ಆಫೀಸ್ಗೆ ಹೋಗ್ಬಿಟ್ಟು ಕೂಲಾಗಿ ಬಾ ಹೋಗು. ನೋಡು, ಏನಿದ್ರು ಎಲ್ಲ ಪಟ ಅಂತ ಸೆಟ್ಲ್ ಆಗಿಬಿಡ್ಬೇಕು. ಇವನು 10 ನಿಮಿಷಕ್ಕಿಂತ ಜಾಸ್ತಿ ಇರೋ ಆಗಿಲ್ಲ. ಇನ್ನೊಬ್ರು ಜೀವನದ ಕಡ್ಡಿ ಅಲ್ಲಾಡ್ಸೋಕ್ಕೆ ತುಂಬ ಚೆನ್ನಾಗಿ ಬಂದ್ಬಿಡ್ತಾರೆ. ನಾನು ನೀನು ಹೆಂಗೋ ಚೆನ್ನಾಗಿದ್ವಿ. ಈಗ ಮತ್ತೆ ಇವನು ಬಂದ್ಬಿಟ್ಟು ನೀನು ತಲೆಯಲ್ಲಿ ಕೆಡಿಸ್ತಾನೆ ಅಂತ ನನಗೆ ಟೆನ್ಷನ್ ಆಗ್ಬಿಟ್ಟೈತೆ. ಶೂನನ್ನು ಮಾತ್ರ ಹತ್ರಕ್ಕೂ ಬಿಟ್ಕೋಬೇಡ. ಇವನು ನೋಡಿದ್ರೆ ಮೈಯೇ ಉರಿತಾಯ್ತು ನನಗೆ. ಓಕೆ, ನಾನು ಹೇಳಿದ್ನಲ್ಲ, ನೀನು ಹೋಗು. ನೋಡು, ನೀನು ಯಾಕೆ ಬಂದೆ ಇಲ್ಲಿಗೆ ಸಡನ್ನಾಗೆ? ಇವ್ರು ನನ್ನ ಮೇಲೆ ಡೌಟ್ ಪಡ್ತಾವ್ರೆ. ನಾನು ನೀನು ಇವಾಗ ಯಾವ ಕಾಂಟ್ಯಾಕ್ಟಲ್ಲೂ ಇಲ್ಲ, ಟಚ್ಚಲ್ಲೂ ಇಲ್ಲ, ಏನರಲ್ಲೂ ಇಲ್ಲ. ಮತ್ತೆ ನೀನು ಯಾಕೆ ಬಂದೆ ಇಲ್ಲಿಗೆ? ರೋಸ್, ಇದೇನು ಮಾತಾಡ್ತಿದ್ಯಾ ರೋಸ್ ನೀನು? ವಾಟ್? ಏನು ಮಾತಾಡ್ತಾ ಇದೀಯ ಅಂದರೆ ನಾನು ಇರೋದನ್ನೇ ಮಾತಾಡ್ತಾ ಇದ್ದೀನಿ. ನೀನೇನು ಮಾತಾಡ್ತಾ ಇದೀಯಾ? ಇಲ್ಲಿ ನಿನ್ನ ಮಧ್ಯೆ ಯಾವುದು ಪರ್ಸ್ನಲ್ ಇಲ್ಲ.
ಮತ್ತೆ ಇಲ್ಲಿಗೆ ಯಾಕೆ ಮಾತಾಡಕ್ ಬಂದೆ? ನನಗೂ ನಿನಗೂ ಏನು ಪರ್ಸನಲ್ ಇದೆ ಅಂತ ಮಾತಾಡಕ್ ಬಂದೆ? ರೋಸ್, ಇದು ಯಾಕೆ ರೋಸ್ ನೀನು ಈ ಥರ ಮಾತಾಡ್ತಾ ಇದೀಯಾ? ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅದು ನಿನಗೂ ಗೊತ್ತು. ನೀನು ನನ್ನ ಎಷ್ಟೆಲ್ಲ ಇಷ್ಟಪಡ್ತಿದ್ದೆ ಅದು ನಿನಗೂ ಗೊತ್ತು. ಆದರೆ ಈಗ ಯಾಕೆ ನೀನು ಈ ಥರ ಮಾತಾಡ್ತಾ ಇದೀಯಲ್ವಾ? ಅಲ್ಲ, ಇವನು ಯಾರು? ಹಲೋ, ಇವಳನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ನಾನು. ವಾಟ್? ರೋಸ್, ನೀನು ಇವನ್ನ ಮದುವೆ ಮಾಡ್ಕೋತಾ ಇದೀಯಾ? ನೀನು ಏನು ನಡೀತಾ ಐತೆ ಇಲ್ಲಿ? ಯಾಕೆ ಈ ಥರ ಶಾಕ್ ಆಗಿರೋ ಥರ ನೋಡ್ತಾ ಇದೆಯಾ? ನನಗೆ ಗೊತ್ತಿಲ್ಲದೆ ನೀನು ನಿಮ್ಮ ಅತ್ತೆ ಮಗಳನ್ನ ಮದುವೆ ಮಾಡ್ಕೋಬೋದು, ಅವಳನ್ನ ಮನೆ ಕರ್ಕೊಂಡು ಬಂದು ಇಟ್ಕೋಬೋದು. ಅಷ್ಟು ಸಾಲದು ಅಂತ ಹೇಳಿ ಅವಳಿಗೋಸ್ಕರ ನನ್ನ ತ್ಯಾಗ ಮಾಡೋಕ್ಕೂ ರೆಡಿ ಆಗ್ಬೋದು. ಆದರೆ ನಾನು ಮಾತ್ರ ನೀನು ನನ್ನನ್ನು ಬಿಡಲಿಲ್ಲ ಅಂದ್ರೂ ನೀನೇ ನನ್ನ ಗಂಡ, ನೀನೇ ನನ್ನ ಪ್ರಾಣ, ನೀನೇ ನನ್ನ ದೈವ ಅಂತೇಳಿ ಅಮೇರಿಕಾದಲ್ಲಿ ವರ್ಷಾನ್ಗಟ್ಲೆ ಗೂಬೆ ಥರ ಕಾಯ್ಕೊಂಡು ನಿಂತಿರಬೇಕು ಅಲ್ವಾ? ಆದರೆ ನೀನು ಮಾತ್ರ ಇಲ್ಲಿ ನಿಮ್ಮ ಅತ್ತೆ ಮಗಳನ್ನ ಮದುವೆ ಮಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ನನಗೆ ಮೋಸ ಮಾಡಿ ಹ್ಯಾಪಿಯಾಗಿರ್ತೀಯ. ಇದೇ ಅಲ್ವಾ ನಿನ್ನ ಪ್ಲಾನು? ನನ್ನನ್ನು ಜಸ್ಟ್ ಇಟ್ಕೊಳ್ತೀಯ ಅಷ್ಟೇ, ಮದುವೆ ಮಾತ್ರ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಅಪ್ಪ ಒಂದು ಮಾತಾಡಿದ್ರೆ ನಿಮ್ಮ ಅಮ್ಮ ಒಂದು ಮಾತಾಡ್ತಾರೆ. ಈ ಥರ ಫ್ಯಾಮಿಲಿ ಯಾರಿಗೆ ಬೇಕು? ನೋಡು, ಇವ್ ನನ್ನ ಎಷ್ಟು ಇಷ್ಟಪಡ್ತಾನೆ ಅಂದರೆ ನನಗೋಸ್ಕರ ಆ ಫ್ಯಾಮಿಲಿನ ಬಿಡೋಕ್ಕೂ ರೆಡಿ ಆಗಿದ್ದಾನೆ. ಅಷ್ಟು ಇಷ್ಟಪಡ್ತಾನೆ. ಇಷ್ಟಪಡೋ ಹುಡುಗನ ಬಿಟ್ಬಿಟ್ಟು ನಾನು ಮತ್ತೆ ನಿನ್ನ ಜೊತೆ ಬರ್ತೀನಿ ಅಂತ ನೀನು ಹೆಂಗೆ ಅನ್ಕೊಂಡೆ? ನೋಡಿ ಮಿಸ್ಟರ್, ನಾನು ಅವಳು ಮದುವೆ ಮಾಡ್ಕೋತಾ ಇದ್ದೀವಿ. ನೀವು ಈ ಥರ ಎಲ್ಲ ಮಧ್ಯೆ ಬಂದು ಈ ಥರ ಎಲ್ಲ ಕಡ್ಡಿ ಅಲ್ಲಾಡ್ಸೋ ಕೆಲಸ ಎಲ್ಲ ಮಾಡಬೇಡಿ. ಆ್ಯಕ್ಚುಲಿ ನಮ್ಮಿಬ್ರದ್ದು ಟಿಕೆಟ್ ಬುಕ್ ಆಗಿದೆ, ಅಮೇರಿಕಾಗೆ ನೆಕ್ಸ್ಟ್ ಮಂತ್ ಹೋಗ್ತಾ ಇದ್ದೀವಿ. ನೀನು ಮತ್ತೆ ಬಂದು ಯಾಕೆ ಈ ಥರ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದೀಯಾ? ಬೇಬ್ ರಿಲ್ಯಾಕ್ಸ್, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೋಡು, ನಿನ್ನ ಮದುವೆಗೆ ಯಾರು ಅಡ್ಡಿ ಬರೋಕ್ಕಾಗಲ್ಲ. ಒಬ್ಬರನ್ನ 1 ಸಲ ಕ್ಷಮಿಸ್ಬೋದು, 2 ಸಲ ಕ್ಷಮಿಸ್ಬೋದು, ಪದೇ ಪದೇ ಕ್ಷಮಿಸೋಕ್ಕಾಗಲ್ಲ. ಇವನು ಯಾವ ಕಡೆಯಿಂದನೂ ಕ್ಷಮೆಗೆ ಯೋಗ್ಯನೇ ಅಲ್ಲ. ಯಾವಳಿಗೋಸ್ಕರನೂ ಅಷ್ಟೊಂದು ಇಷ್ಟಪಟ್ಟಿರೋ ನನ್ನೇ ಬಿಡಕ್ಕೆ ರೆಡಿಯಾಗಿದ್ದ. ಇವರಪ್ಪ ನೋಡಿದ್ರೆ ನನ್ನೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋಕ್ಕೆ ರೆಡಿಯಾಗಿದ್ದ. ಇವ್ರ ಅಮ್ಮಂಗೆ ಅವ್ರ ಸೊಸೆ ಅಷ್ಟು ಕಾಟ ಕೊಡ್ತಾ ಇದ್ರು ಅವಳು ಮಾತ್ರ ನೆನಪಾಗ್ತಾ ಇದ್ಲು, ಬಿಟ್ರೆ ನಾನಂತೂ ನೆನಪೇ ಆಗ್ತಾ ಇರಲಿಲ್ಲ. ಇಷ್ಟೆಲ್ಲ ನೋಡಿದ್ಮೇಲೆ ಮತ್ತೆ ನಾನು ಯಾಕೆ ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಇವನ್ನ ಇದಕ್ಕೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ಲಿ? ನೋಡು, ನೀನು ಆಫೀಸ್ಗೆ ಹೋಗ್ಬಾ ಅಂತ ಹೇಳಿದ್ನಲ್ಲ, ನೀನು ಹೋಗು ಆಫೀಸ್ಗೆ, ನಾನು ನೋಡ್ಕೋತೀನಿ. ಸರಿ ಆಯಿತು. ಇದೇನು ರೋಸ್, ಇದೇನಿದು? ಪ್ಲೀಸ್. ಹಲೋ, ಎಕ್ಸ್ಕ್ಯೂಸ್ ಮೀ, ಇದು ನನ್ನ ಲೈಫ್. ನೀನು ಯಾವಳನ್ನ ಮದುವೆ ಮಾಡ್ಕೊಂಡಿದ್ದಲ್ವಾ, ಅವಳ ಜೊತೆ ಹೋಗಿ ನೀನು ಹ್ಯಾಪಿ ಆಗಿರು. ಮತ್ತೆ ಯಾಕೆ ನನ್ನ ಜೊತೆ ಬರ್ತಾ ಇದೆಯಾ ನೀನು? ಯಾಕೆ ಅವಳು ಕೈ ಕೊಟ್ಬಿಟ್ಲಾ? ಇಲ್ಲ ಅವಳು ಮೋಸ್ಕತಿ ಅಂತ ಗೊತ್ತಾಗಿದ ತಕ್ಷಣ ಈಗ ನನ್ನ ಹತ್ರ ಬಂದಿದ್ಯಾ ನೀನು? ನಾಳೆ ನನಗೂ ಕೈ ಕೊಟ್ಬಿಟ್ಟು ಬೇರೆ ಜೊತೆ ಹೋಗ್ತೀಯಾ? ನೀನು ಯೋಗ್ಯತೆ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಯಾವತ್ತು ನೀನು ಫೋನಾಗೆ ನನ್ನ ಹತ್ರ ಇಲ್ಲ ನನ್ನ ಅತ್ತೆ ಮಗಳ ಜೊತೆ ಜೀವನ ಮಾಡ್ತೀನಿ, ಇವಳ ಜೊತೆ ಸಂಸಾರ ಮಾಡ್ತೀನಿ, ನಮ್ಮಮ್ಮ ಹೇಳವ್ರೆ ಹಾಗೆ ಹಿಂಗೆ ಅಂತ ಯಾವತ್ತು ನನ್ನ ಹತ್ರ ಹೇಳ್ದೋ ಅವತ್ತೇ ನಿನ್ನ ಮೇಲಿನ ನಂಬಿಕೆ ಪ್ರೀತಿ ಎಲ್ಲ ಹೊರಟೋಗ್ಬಿಡ್ತು. ಏನೋ ಬಲವಂತ ಮದುವೆ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡಿದ್ದೆ. ಇಲ್ಲ, ನೀನು ಬೇಕಂತ ಖುಷಿಯಾಗಿ ಮದುವೆ ಮಾಡ್ಕೊಂಡಿದ್ದೆ ಅಲ್ವಾ? ನೋಡು, ನಿನ್ನ ಬುದ್ಧಿ, ನಿನ್ನ ಯೋಗ್ಯತೆ ಎಲ್ಲ ತುಂಬ ಬೇಗನೆ ಅರ್ಥ ಆಯಿತು. ನೀನು ಸವಸ ಬೇಡ, ನೀವಿಬ್ರು ಗಂಡ ಹೆಂಡತಿ ಚೆನ್ನಾಗಿರಲಿ ಅಂತ ನಾನೇ ಬಿಟ್ಬಿಟ್ಟು ಬಂದಿದ್ದೀನಿ. ಈಗ ನಿನಗೇನು ತೊಂದರೆ? ಈಗ ಮದುವೆ ಮಾಡ್ಕೊಂಡಿದ್ಯಾ ತಾನೇ? ಹೋಗಿ ಅವಳ ಜೊತೆ ಖುಷಿಯಾಗಿ ಸಂಸಾರ ಮಾಡ್ಕೊಂಡಿರು. ನೀನು ಏನು ಸಾಚಲ್ಲ. ನೀನು ಮದುವೆ ಮುಂಚೆ ನಾನು ಲವ್ ಮಾಡಿದ್ಯಾ ತಾನೇ? ಅವಳು ಹಂಗೆ ಲವ್ ಮಾಡಿದ್ದಾಳೆ ಅಂತ ಅನ್ಕೋ, ಅಷ್ಟೇ. ಹೋಗಿ ಆರಾಮಾಗೆ ಮದುವೆ ಮಾಡ್ಕೊಂಡಿದ್ಯಾ, ಸೆಟ್ಲಾಗು. ಈಗ ನನ್ನ ಲೈಫಿಗೆ ಮಾತ್ರ ಎಂಟ್ರಿ ಕೊಡಬೇಡ ನೀನು. ರೋಸ್, ಪ್ಲೀಸ್ ನೀನು ಈ ಥರ ಮಾತಾಡಿದ್ರೆ ನನಗೆ ಎದೆ ಒಡೆದೋದಂಗೆ ಆಗ್ತೈತೆ. ಪ್ಲೀಸ್ ನೀನು ಈ ಥರ ಎಲ್ಲ ಮಾತಾಡಬೇಡ, ನಿನ್ನ ಕೈ ಮುಗಿತೀನಿ. ಪ್ಲೀಸ್. ನಮ್ಮಮ್ಮ ಅಪ್ಪ ಎಲ್ಲ ಒಪ್ಕೊಂಡಿದ್ದಾರೆ ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕೆ. ಎಲ್ಲರೂ ಗ್ರೀನ್ ಸಿಗ್ನಲ್ ಕೊಟ್ಟವ್ರೆ. ಈಗ ನಿನ್ನ ಮದುವೆನ ಗ್ರ್ಯಾಂಡಾಗಿ ಮಾಡಿ ಮುಗಿಸ್ತಾರೆ. ನಾವಿಬ್ರು ಖುಷಿಯಾಗಿ ಸಂತೋಷವಾಗಿ ಹ್ಯಾಪಿಯಾಗಿ ಇರ್ಬೋದು. ಈಗ ಅವಳು ಇದ್ಲಲ್ಲ ಮನೆಯಲ್ಲಿ ನನ್ನ ಹೆಂಡತಿ, ಅವಳನ್ನ ಒದ್ದು ಈಚೆ ಕಡೆ ಕಳಿಸ್ಬಿಟ್ಟಿದ್ದೀವಿ. ಅವಳಂತೂ ಇನ್ನು ಇಲ್ಲಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಅವಳು ನಾನು ಗಂಡ ಹೆಂಡ್ತಿನೇ ಅಲ್ಲ, ಆ ಥರ ದೂರನೇ ಇದ್ವಿ, ಇನ್ಮೇಲೆ ದೂರನೇ ಇರ್ತೀವಿ. ನಿನ್ನ ಮದುವೆಗೆ ಇವಾಗ ಯಾರೂ ಬರಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಂಡು ನನಗೋಸ್ಕರ ಇದೊಂದು ಸಲ ಕ್ಷಮಿಸ್ಬಿಟ್ಟು ನನ್ನ ಮದುವೆ ಮಾಡ್ಕೊಬಿಡು. ಲೈಫ್ ಲಾಂಗ್ ನಾನು, ನೀನು, ಅಮ್ಮ ಅಪ್ಪ ಎಲ್ಲ ಖುಷಿಯಾಗಿರ್ಬೋದು. ಇಷ್ಟು ದಿನ ಅಮ್ಮ ಅಪ್ಪ ಒಪ್ಪೇ ಇರಲಿಲ್ಲ ಮದುವೆಗೆ, ಆದರೆ ಇವಾಗ ನಿನ್ನ ಜೊತೆ ಮದುವೆಗೆ ಎಲ್ಲರೂ ಒಪ್ಪವ್ರೆ. ನನ್ನ ಮಾತು ಕೇಳು, ನಮ್ಗೆ ಇದಕ್ಕಿನ್ನೂ ಒಳ್ಳೆ ಚಾನ್ಸ್ ಎಲ್ಲೂ ಸಿಗಲ್ಲ. ಇಬ್ಬರೂ ಮದುವೆ ಮಾಡ್ಕೊಳ್ಳೋಣ, ಏನಂತೀಯ? ಹ್ಯಾಪಿಯಾಗಿ ಖುಷಿಯಾಗಿರ್ಬೋದಲ್ವಾ? ನೋಡು ಪ್ಲೀಸ್, ನನ್ನ ಮದುವೆನೂ ಸೆಟ್ ಆಗಿದೆ. ಈಗ ನಾನು ಇವನ್ನ ಮದುವೆ ಮಾಡ್ಕೋಬೇಕು. ನೀನು ಬಂದು ನನ್ನ ತಲೆಯೆಲ್ಲ ಕೆಡ್ಸಕ್ಕೆ ಹೋಗ್ಬೇಡ. ನಾಳೆ ಮತ್ತೆ ನಿಮ್ಮ ಅತ್ತೆ ಮಗಳು ಬಂದುಬಿಟ್ಟು ಮತ್ತೆ ನನ್ನ ಲೈಫ್ ಹಾಳು ಮಾಡ್ತಾಳೆ. ಅದೆಲ್ಲ ನನಗೆ ಬೇಕಿಲ್ಲ. ಇಲ್ಲ ರೋಸ್, ಅವಳೆಲ್ಲ ಬರಲ್ಲ, ಸಾಧ್ಯನೇ ಇಲ್ಲ. ಅವಳು ಬರಲ್ಲ, ನಾನು ಅರ್ಥ ಮಾಡ್ಕೋ. ಪ್ಲೀಸ್, ನನಗೆ ಬಲವಂತ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ ತಾನೇ. ನನ್ನ ಹೆಂಡ್ತಿನ ಮನೆಯಿಂದ ಈಚೆ ಕಡೆ ಹಾಕಿದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೋ.